ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಒಂದು ವಿಡಿಯೋದಲ್ಲಿ ಬಸವಣ್ಣನವರ ಕಾಲದಲ್ಲಿ ಒಂದು ಐತಿಹಾಸಿಕ ಮಹತ್ವ ಹೇಗಿತ್ತು ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಮರ್ತ್ಯದ ಮನದ ಮೈಲಿಗೆಯ ಕಳೆಯಲೆಂದು ಜನಿಸಿದ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ಈ ಕಲ್ಯಾಣದ ಶರಣರ ಹೆಸರು ಚಿರಸ್ಮರಣೀಯವೆನಿಸಿದೆ. ಆಗಿನ ಕಾಲದ ಜನಗಳ ಜಂಗು ಜೀವನಕ್ಕೆ ವಜ್ರಸಾಣೆ ಎನಿಸಿದ ಅವರ ಆಂದೋಲನ ನಮ್ಮ ನಾಡ ಇತಿಹಾಸದಲ್ಲಿ ಕಣ್ಣು ಕುಕ್ಕಿಸುವ ಒಂದು ಅಮರಪುಟವೊಂದನ್ನೇ ನಿರ್ಮಿಸಿದೆ. 12ನೇ ಶತಮಾನದಲ್ಲಿ ಆವಿಷ್ಕಾರಗೊಂಡ ಈ ಆಂದೋಲನ ಕೇಂದ್ರ ಶಕ್ತಿ ಭಕ್ತಿ ಭಂಡಾರಿ ಬಸವಣ್ಣನವರು ಶ್ರೀ ಬಸವೇಶ್ವರರ ಕಾಲದ ಹಿನ್ನೆಲೆ, ಜನ್ಮ, ಬಾಳು, ಬೋಧನೆ, ಸಾಧನೆ ಮತ್ತು ಪ್ರಭಾವದ ಮುದ್ರೆಯನ್ನು ಪರಿಶೀಲಿಸಿದಾಗ ಅವರಿಗೆ ವಿಶ್ವ ವಿಭೂತಿಗಳ ಸಾಲಿನಲ್ಲಿ ಮಹತ್ವ ಸ್ಥಾನವಿದೆ ಎಂಬುದು ಸ್ಪಷ್ಟವಾಗುತ್ತೆ. ಈ ದೇಶ ಕಾಲಗಳ ಸೀಮೆಯನ್ನ ದಾಟಿ ಸಕಲ ಜೀವಾತ್ಮದ ಲೇಸನ್ನ ಸಾಧಿಸಲೆಂದು ಉದಯವ ಕಾರಣಿಕ ಪುರುಷರು ನಮ್ಮ ಬಸವಣ್ಣನವರು ಆಗಿದ್ದಾರೆ. ಆ ಸಮಯದಲ್ಲಿ ಚಾಲುಕ್ಯ ಚಕ್ರವರ್ತಿಗಳು ಕರ್ನಾಟಕವನ್ನು ಆಳ್ತಿದ್ರು. ಅವರ ಹಲವು ಮಾಂಡಲಿಕರಲ್ಲಿ ಕಲಚೂರಿಗಳು ಕೂಡ ಒಬ್ಬರು. ತರ್ದವಾಡಿ, ಸಾಸಿರ ಅಂದರೆ ಈಗಿನ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಭಾಗ ಮತ್ತು ವಿಜಾಪುರ ಜಿಲ್ಲೆಯ ಉತ್ತರ ಭಾಗಗಳನ್ನು ಒಳಗೊಂಡ ಭೂಪ್ರದೇಶ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು. ಈ ತರದೇವಾಡಿ ಮಧ್ಯಗ್ರಾಮ ಎಂದು ಶಾಸನಗಳಲ್ಲಿ ಉಲ್ಲೇಖಿತವಾದ ಬಾಗೇವಾಡಿ ಆ ಮಂಡಲದ ಸುಪ್ರಸಿದ್ಧ ಅಗ್ರಹಾರ. ಅದು ಕರ್ನಾಟಕದ ಕಾಶಿಪುರಂ ಎನಿಸಿದ ಇಂಗಳೇಶ್ವರ, ಮಹಿಷಾಪುರಂ ಎನಿಸಿದ ಮನಗೂಳಿ, ಜಗದ್ವಿನುತ ಎನಿಸಿದೆ. ಮುತ್ತುಗೆಗಳ ಮಧ್ಯೆ ಅಗ್ರಹಾರ ಚೂಡಾಮಣಿ ಎಂದು ಕೀರ್ತಿ ಪಾತ್ರವಾಗಿತ್ತು. 12ನೇ ಶತಮಾನದಲ್ಲಿ ಸಮಸ್ತ ಕರ್ನಾಟಕವನ್ನೇ ವ್ಯಾಪಿಸಿದ ವೈದಿಕ, ಜೈನ ಮತ್ತು ಶೈವ ಮತಗಳ ತ್ರಿಕೋಣ ಸ್ಪರ್ಧೆ ಈ ತದ್ರವಾಡಿಯಲ್ಲಿ ನಾಡನ್ನ ಆವರಿಸಿ ಮೇಲಣ 4 ಗ್ರಾಮಗಳ ಪ್ರದೇಶಗಳಲ್ಲಿ ನಿರಂತರವಾಗಿ ನಿಗಿನಿಗಿಸುತ್ತಿತ್ತು. ಈ ಚಂದ್ರಪ್ರಭಾ ಅಂದರೆ ತಿಂಗುಳೇಶ್ವರ, ಬಸರಿಯ ಮೂಲಕ ಇಂಗುಳೇಶ್ವರ ಎಂಬ ಹೆಸರುಂಟಾಗಿದ್ದು ಈ ಗ್ರಾಮಗಳೆಲ್ಲ ಅಗ್ರಹಾರಗಳು ಆಗಿದ್ದವೆಂದು ಜ್ಞಾನ ರಾಶಿ ವ್ಯಾಖ್ಯಾನ ವೇದ ಲಾಕುಳಾಗಮ ಸುಂದ ಭೋರಾಶಿ ತಾರಾದೀಪಂ ಎನಿಸಿದ ಲಕುಳಿ, ಶರುತಿ, ಕಾಳಮುಖ, ನೈಷ್ಟಿಕಂ ಎನಿಸಿದ ಸದ್ಯೋಜಾತ ಪಂಡಿತರಂತಹ ಶೈವ ಗುರುಗಳು ಇಂಗಳೇಶ್ವರರ ಮುತ್ತಿಗೆಗೆ ಮನಗೂಳಿ ಗ್ರಾಮದಲ್ಲಿ ಇದ್ದರೆಂದು ಮೇಲಣ ಮಾತಿಗೆ ನಿದರ್ಶನಗಳಾಗಿವೆ. ಈಗ ಬಿಜಾಪುರ ಜಿಲ್ಲೆಯ ಒಂದು ತಾಲೂಕು ಸ್ಥಾನವಾಗಿ ಬಸವನ ಬಾಗೇವಾಡಿ ಎಂದು ಕರೆಸಿಕೊಳ್ಳುವಂತಹ ಈ ಗ್ರಾಮ ಶ್ರೀ ಬಸವಣ್ಣನವರ ಜನ್ಮಭೂಮಿ. ಬಾಗೇವಾಡಿಯ ಒಂದು ಶೈವ ದೇವಾಲಯಗಳಾದಂತಹ ಮಲ್ಲಿಕಾರ್ಜುನ, ಸೋಮೇಶ್ವರ ಮೊದಲಾದವುಗಳಲ್ಲಿ ಸಂಗಮನಾಥ ದೇವಾಲಯವು ಒಂದು. ಇದು ಮೂಲ ಕೇಂದ್ರವಾದ ಕೂಡಲ ಸಂಗಮದ ಶಾಖೆಗಳಿಗೆ ಸಂಬಂಧಪಟ್ಟದ್ದು. ಪುರಪ್ರಭ, ಮಾದರಸ, ಮಾದಲಾಂಬಿಕೆಯವರಿಗೆ ಈ ಸಂಗಮೇಶದಲ್ಲಿ ಆತನ ಸಮ್ಮುಖದ ನಂದಿಯಲ್ಲಿ ಭಕ್ತಿ ಅಧಿಕ. ಬಲದೇವನ ಊರಾದ ಇಂಗಳೇಶ್ವರ ಅವನ ಸೋದರಿಯಾದ ಮಾದಲಾಂಬಿಕೆ ತವರೂರೆಂದು ತಿಳಿದು ಬರುತ್ತೆ. ಬಸವಣ್ಣನವರಿಗೆ ಕೊಂಚ ಪ್ರಾಚೀನವಾಗಿ ಹೆಜ್ಜೆ ಇಟ್ಟಲ್ಲೆಲ್ಲ ಶೈವ ಮತವನ್ನ ಹಚ್ಚ ಹಸುರಾಗಿ ಬೆಳೆಸಿದಂತಹ ರೇವಣ್ಣ ಸಿದ್ಧನ ಪ್ರಭಾವಕ್ಕೆ ಒಳಗಾದ ಗ್ರಾಮಗಳಲ್ಲಿ ಇಂಗಳೇಶ್ವರವೂ ಒಂದು. ಈ ಕರ್ಮ ಪರಿಸರದಲ್ಲಿ ಹುಟ್ಟಿ ಬಂದ ಕಮ್ಮೆ ಕುಲದ ಸಂಖ್ಯಾಯನ ಗೋತ್ರದ ಮಾದಿರಾಜ, ಭಕ್ತಿ ಪರಿಸರದಲ್ಲಿ ಹುಟ್ಟಿ ಬಂದ ಮಾದಲಾಂಬಿಕೆ ಶೈವ ಬ್ರಾಹ್ಮಣರು. ಬಹುಜನ ಪಂಡಿತರ ಅಭಿಪ್ರಾಯದಂತೆ ಬಸವಣ್ಣನವರು ಈ ದಂಪತಿಗಳ 3ನೆಯ ಮಗನಾಗಿ ಕ್ರಿಸ್ತಶಕ 1131 ವೈಶಾಖ ಶುದ್ಧ ಅಕ್ಷಯ ತೃತೀಯೆಗೆ ರೋಹಿಣಿಯ ನಕ್ಷತ್ರದಲ್ಲಿ ಜನಿಸಿದರು. ಇದೇ ದಂಪತಿಗಳಿಗೆ ಅರ್ಜುನವಾಡ ಶಾಸನದಲ್ಲಿ ಮುನಿಪ ಎಂದು ಸ್ಥಿತನಾದ ದೇವರಾಜ ಮೊದಲ ಮಗನಾಗಿ ಸುಪ್ರಸಿದ್ಧ ಶರಣೆ ಎಂಬ ಕೀರ್ತಿಯನ್ನ ಪಡೆದಂತಹ ನಾಗಲಾಂಬಿಕೆ 2ನೇಯವಳಾಗಿ ಜನಿಸಿದಳು. ಶಿಶು ಬಸವೇಶ್ವರರನ್ನ ನಂದಿಯ ಪ್ರಸಾದವೆಂದು ಭಾವಿಸಿಕೊಂಡಿರುವ ಸಮಯದಲ್ಲಿ ಬಾಗೇವಾಡಿಯ ಸಂಗಮೇಶ್ವರ ದೇವಾಲಯಕ್ಕೂ ಕೂಡಲ ಸಂಗಮದಿಂದ ಅನಿರೀಕ್ಷಿತವಾಗಿ ಬಂದಿರಬಹುದಾದ ಜಾತವೇದ ಮುನಿಗಳು ಮಗುವಿಗೆ ಶುಭ ಹರಕೆಯನ್ನು ನೀಡಿ ಇಂಗಳೇಶ್ವರನ ತಾಯಿಯ ಮನೆತನದ ಭಕ್ತಿ, ಬಾಗೇವಾಡಿಯ ತಂದೆಯ ಮನೆತನದ ಕರ್ಮಗಳ ಪರಿಸವಗಳನ್ನ ಕಳೆದು ಬಾಲ್ಯದಲ್ಲಿ ಕಾಲಿರಿಸಿದರು. ಇದು ಲೋಕವನ್ನ ಅನುಕರಣ ಮಾಡುವ ಒಂದು ವಯಸ್ಸು. ಆಗ ಬಾಗೇವಾಡಿಯಲ್ಲಿದ್ದಾಗ ಕರ್ಮದ ಅನುಕರಣೆ, ಇಂಗಳೇಶ್ವರದಲ್ಲಿ ಇದ್ದಾಗ ಭಕ್ತಿಯ ಅನುಕರಣೆ ನಡೆದಿರುವುದು ಕೂಡ ಸಹಜ. ಆದರೆ ದಿನ ಕಳೆದಂತೆ ಅವುಗಳಲ್ಲಿ ಬಹಳಷ್ಟು ವ್ಯತ್ಯಾಸ, ತುಂಬಾ ವಿರೋಧ ಕಂಡು ಬಂದು ಶುಕ್ರಕರ್ಮಕ್ಕಿಂತ ಆತ್ರ ಭಕ್ತಿ ಮನಸ್ಸಿಗೆ ತುಂಬಾ ಹಿಡಿಸತೊಡಗಿತು. ಶಿವಪೂಜೆ, ಶಿವ ಭಜನೆ ರೂಪದಲ್ಲಿ ಆತನ ಅಂತರಂಗವೆಲ್ಲ ಭಕ್ತಿ ಪ್ರಭೆ ವ್ಯಾಪಿಸಿದಂತೆ ಕರ್ಮ ಕತ್ತಲೆ ಕರಗುತ್ತಾ ನಡೆಯಿತು.
ಕ್ರಮೇಣ ಬ್ರಾಹ್ಮಣದಲ್ಲಿ ಭರವಸೆ ಹಾಳಾಗುತ್ತಾ ನಡೆದು ಕರ್ಮ ಮಾರ್ಗಕ್ಕಿಂತ ಭಕ್ತಿ ಮಾರ್ಗವೇ ಶ್ರೇಯವೆಂದು ಆತನ ಅಂತರಂಗ ನಿರಂತರ ನುಡಿಯ ಹತ್ತಿತು. ಬಸವಣ್ಣನವರು ಮನೋವ್ಯಾಪಾರ ಈಗ ಈ ಸ್ಥಿತಿಯಲ್ಲಿ ಬರುವಾಗ ಸಂಪ್ರದಾಯದಂತೆ 8ನೇ ವಯಸ್ಸಿಗೆ ಉಪನಯನ ಮಾಡಬೇಕೆಂಬುದು ತಂದೆ ತಾಯಿಯ ನಿರ್ಧಾರ ಆಗಿತ್ತು. ಇದು ಬಸವಣ್ಣನವರ ಜೀವನದಲ್ಲಿ ಅಗ್ನಿದಿವ್ಯ ಪ್ರಸಂಗ. ಈ ಕರ್ಮ ಮಾರ್ಗವನ್ನು ಅನುಸರಿಸಬೇಕು, ಶಾಂತಿ ಸಮಾಧಾನ ನೀಡುವಂತಹ ಭಕ್ತಿ ಮಾರ್ಗವನ್ನು ಅನುಸರಿಸಬೇಕು ಎಂಬ ಭೂತ ಪ್ರಶ್ನೆ ಅಂತರಂಗವನ್ನೇ ಎರೆಯುತ್ತಿತ್ತು. ಈ ಎರಡೂ ಸಮಸ್ಯೆಗಳ ಮಧ್ಯೆ ತೊಳಲಿ ಬಳಲಿ ಕೊನೆಗೊಮ್ಮೆ ಭಕ್ತಿಯಂ ಕರ್ಮಯಂ ಒಂದಾಗಿರುವುದು ಎಂಬ ನಿರ್ಣಯಕ್ಕೆ ಬಂದು ಉಪನಯನ ಮಂಟಪದಲ್ಲಿ ಕೊರಳೆಗೆ ತೊಡಿಸಿದಂತಹ ಆ ದಾರವನ್ನು ಕಿತ್ತು ಹಾಕಿ ತಮ್ಮ ವಿಪ್ರ ಕರ್ಮವನ್ನು ಬಿಡಿಸಿಕೊಂಡು ಇದರಿಂದ ಅವರಿಗೆ ಉಂಟಾದ ಒಂದು ತೃಪ್ತಿಯನ್ನ ಹೊನ್ನು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ವೃದ್ಧ ಬರುದರೆ ಓಹೋ ಕೆಡುಕು ಹಾರುವ ನಾನಲ್ಲ ಹಾರುವೆನಯ್ಯ, ಭಕ್ತರ ಬರವ ಗುಡಿ ಕಟ್ಟಿ ಹಾರುವೆನಯ್ಯ, ಶರಣರ ಬರವ ಗುಡಿ ಕಟ್ಟಿ ಕೂಡಲ ಸಂಗಮ ದೇವ. ಹೀಗೆ ಜನಿವಾರವನ್ನ ತಿರಸ್ಕರಿಸಿದ ಬಸವಣ್ಣನವರು ಆ ಸಂದರ್ಭದಲ್ಲಿ ತಾಯಿ ತಂದೆ ಬಂಧು ಬಳಗ ಎಲ್ಲರೂ ಕೂಡ ಕ್ರೋಧವನ್ನ ಕಟ್ಟಿಕೊಂಡು ಜನಿವಾರವನ್ನ ಕಟ್ಟಿಕೊಳ್ಳಲಿಲ್ಲ. ಎಲ್ಲರ ಜೊತೆ ಕ್ರೋಧವನ್ನ ಕಟ್ಟಿಕೊಂಡರೆ ಹೊರತು ಈ ಬಸವಣ್ಣನವರು ಜನಿವಾರವನ್ನ ಕಟ್ಟಿಕೊಳ್ಳಲಿಲ್ಲ. ಮನೆ ಬಿಟ್ಟರೆ ಹೊರತು ಭಕ್ತಿ ಪಕ್ಷವನ್ನ ಬಿಡಲಿಲ್ಲ. ಭೀಮ ಕವಿಯ ಹೇಳಿಕೆಯಂತೆ ಈಗ ಬಸವಣ್ಣನವರು ಮನೆಯನ್ನ ಬಿಟ್ಟು ಇಂಗಳೇಶ್ವರ ಇಲ್ಲವೇ ಬಾಗೇವಾಡಿಯಲ್ಲಿ ಇರಬಹುದಾದಂತಹ ಮಹಾಮನೆಗೆ ಬಂದು ತಂದೆ ತಾಯಿಯನ್ನ ಅಗಲಿದರು. ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಹರಿಹರನ ಮತದಂತೆ ಮಾದರಸ ಮಾದಲಾಂಬಿಕೆಯರು ತೀರಿಕೊಂಡರು. ಆಗ ಮಾದರಸನ ಮಕ್ಕಳು ಕಾಪಾಡುವ ಒಂದು ಪಾರವನ್ನು ಶಿವಭಕ್ತಿ ಮುತ್ತಂತೀರ್ಥ ಮುತ್ತಬ್ಬೆ ವಹಿಸಿಕೊಂಡುದರಿಂದ ಬಸವಣ್ಣನವರ ಭಕ್ತಿ ದಳಬಿಚ್ಚಿ ಹರಳಲು ಇನ್ನೂ ಅನುವು ದೊರೆಯಿತು. ಗೃಹತ್ಯಾಗ ಮತ್ತು ತಂದೆ ತಾಯಿಗಳ ಮರಣ ಬಸವಣ್ಣನವರನ್ನ ಒಂದು ದೃಷ್ಟಿಯಿಂದ ಪರದೇಶಿಯನ್ನಾಗಿ ಮಾಡಿತ್ತು. ಇನ್ನೊಂದು ದೃಷ್ಟಿಯಿಂದ ಯಾವ ಬಂಧನಕ್ಕೂ ಯಾವ ಪ್ರಭಾವಕ್ಕೂ ಒಳಗಾಗದ ಸ್ವತಂತ್ರ ವ್ಯಕ್ತಿಯನ್ನಾಗಿ ಬೆಳೆಸಿಕೊಳ್ಳಲು ಅವಕಾಶ ಒದಗಿಸಿಕೊಟ್ಟಿತ್ತು. ಹೀಗಾಗಿ ಸಮಾಜ ಧರ್ಮಗಳ ಒಂದು ಪದರುಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತೀಕ್ಷ್ಣ ಪರೀಕ್ಷೆ ಮುಂದುವರೆಯಿತು. ಕ್ರಮೇಣ ಜಗತ್ತು ಜೀವನ ಹೆಚ್ಚು ಅರ್ಥವಾಗ್ತಾ ಹೋದಂತೆ ಸುತ್ತಣ ಜನರು ನಂಬಿದ ಒಂದು ಧರ್ಮ ತತ್ವಗಳು ಹೆಚ್ಚು ವಿಚಿತ್ರವಾಗಿ ತೋರಹತ್ತಿದವು. ಮಾರಿ ಕವ್ವೆಯನಂತೂ ಕೊರಡಲ್ಲಿ ಕಟ್ಟಿಕೊಂಬರು, ಮಾರನ ಗೋಟಕ್ಕೆ ಬರ್ಪ, ಕಿರುಕುಳ ದೈವಕ್ಕೆ ಕುರಿಯ ನಿಕ್ಕಿ ನಲಿದ ಎಂಬ ಅರ್ಥಹೀನ ಆಚರಣೆ, ಮಡಿಕೆ ದೈವ, ಮರ ದೈವ, ಬಿಲ್ಲಿಯ ಕಲ್ಲು ದೈವ, ಹಣೆಗೆ ಒಂದು ದೈವ, ಬಿಲ್ಲು ದೈವ, ನಾರಿ ದೈವ ಕಾಣಿರೋ, ದೈವವೆಂದು ಕಲಿಂಬಿಲ್ಲ ಎಂಬಂತಹ ಒಂದು ದೇವತೆಗಳ ಒಂದು ಬಳಗ ಇನ್ನೂ ವಿಷ್ಣು ಪೂಜಿಸಿ ಮುಡುಹ ಸುಡಿಸಿ ಕೊಂಬದ ಕಂಡೆ, ಜೀವನ ಪೂಜಿಸಿ ಬತ್ತಲೆ ಇಪ್ಪದ ಕಂಡೆ, ಮೈಲಾರನ ಪೂಜಿಸಿ ನಾಯಾಗಿ ಬೊಗಳುವವನ ಕಂಡೆ ಎಂಬವು ಆ ಕಾಲದ ಪ್ರತಿಷ್ಠಿತ ಧರ್ಮಗಳಾದ ವೈದಿಕ, ಜೈನ, ಶೈವ ವಿಮುಖ ಆಚರಣೆಯಾಗಿತ್ತು. ಈ ಮೊದಲು ತನ್ನ ಮನೆಯಲ್ಲಿ ಕಂಡ ಕರ್ಮಾಚರಣೆಯಿಂದ ಜಿಗುಪ್ಸೆಗೊಂಡು ಆತರ ಮನಸ್ಸು ಈಗ ಜನಸಾಮಾನ್ಯರ ಪ್ರತಿಷ್ಠರ ಒಂದು ಕುರುಡು ಆಚರಣೆಗಳಿಂದ ಇನ್ನೂ ಕಲಕಿ ಹೋಯಿತು. ಈ ಭಕ್ತಿ ಸುಖದ ಸೆಳೆಯೊಳಗೆ ಬಿದ್ದು ಆ ಕಡೆ ಬ್ರಾಹ್ಮಣತ್ಯವನ್ನು ಧಿಕ್ಕರಿಸಿ ಈ ಕಡೆ ತಮಗೆ ಇಷ್ಟವೆನಿಸಿದಂತಹ ಒಂದು ಧರ್ಮದ ಆಶ್ರಯವನ್ನ ಅವಶ್ಯಕತೆವೆನಿಸಿತು. ಆ ದೃಷ್ಟಿಯಿಂದ ಇಂಗಳೇಶ್ವರ ಬಾಗೇವಾಡಿಗಳ ಅಗ್ರಹಾರ ಮಹಾಮನೆಗಳಲ್ಲಿ ಬೇರೆ ಬೇರೆ ಧರ್ಮ ತತ್ವಗಳನ್ನು ಅಭ್ಯಾಸಿಸಿರಬೇಕು. ಸಾಲದಕ್ಕೆ ಗ್ರಾಮಗಳಾದ ಮುತ್ತಗೆ, ಮನಗೋಲಿ ಮುಂತಾದ ಗ್ರಾಮಗಳನ್ನೆಲ್ಲ ಸುತ್ತಿರಬೇಕು. ಇದರಿಂದ ಅಧ್ಯಯನ ಪರ್ಯಟನೆಗಳು ದೀರ್ಘಗೊಂಡು ದಿನಗಳು ಕಳೆದವು. ಆದರೆ ಅವರ ಮನಸ್ಸಿಗೆ ಒಕ್ಕುವ ಸಮಷ್ಟಿ ರೂಪದ ಮತ ಕಂಡುಬರಲಿಲ್ಲ. ಕಳವಳನೂ ಕಡಿಮೆಯಾಗಲಿಲ್ಲ. ಕೂಡಲ ಸಂಗಮದ ಎಡಬಲಗಳಲ್ಲಿ ನಿರಂತರ ಪರಿಷ್ಕರಣೆಗೊಳ್ಳಬಹುದಾದಂತಹ ಈ ಭಕ್ತಿ ಮಾರ್ಗ ಕರ್ಮದ ಕತ್ತಲೆಯಿಂದ ಹೊರಗೆ ಬಂದು ಗುರಿ ಕಾಣದೆ ತಿರುಗುತ್ತಿದ್ದಾಗ ಆ ಜೀವನಕ್ಕೆ ಬೆಳಕಿನ ಕಿರಣವಾಗಿ ತೊರೆದಿತ್ತು ಕೂಡಲ ಸಂಗನ ಪರಿಸರ. ಅವರ ಮನಸ್ಸಿಗೆ ಅದು ಸಮಾಧಾನವನ್ನು ನೀಡಿತು. ಸ್ಥಾನಾಧಿಪತಿಗಳಾದಂತಹ ಈಶಾನ್ಯ ಗುರುಗಳ ಸನ್ನಿಧಿ ಸುಖದ ನೆಲೆಯಾಗಿ ಪರಿಣಮಿಸಿತು. ಅವರ ಪದತರಕದಲ್ಲಿ ಬಸವಣ್ಣನವರ ಅಭ್ಯಾಸಕ್ಕೆ ತಕ್ಕ ತಳಹದಿ, ಯೋಗ್ಯ ಕ್ರಮ ಒದಗಿತು. ಈ ಗುರುಗಳ ಬೋಧನೆ, ಸುತ್ತಲಿನ ಆಚರಣೆಗಳಿಂದ ಪ್ರಭಾವಿತರಾದಂತಹ ಬಸವಣ್ಣನವರು ಧ್ಯಾನ್ಮೆಣೆಗಾಗಿ ಹಂಬಲಿಸುತ್ತಿದ್ದಂತಹ ಮನಸ್ಸು ಈಗ ಧರ್ಮಗಳ ಸಾಹಿತ್ಯವನ್ನು ಅಭ್ಯಾಸಿಸಲು ನಿರಂತರವಾಗಿತ್ತು. ಅಣ್ಣನವರು ಅಕ್ಕ ನಾಗಮ್ಮ ಪತಿ ಶಿವದೇವನ ಗ್ರಾಮ ಕಪ್ಪಡಿ ಸಂಗಮವಾಗಿದ್ದರಿಂದ ಅಕ್ಕನ ಆತ್ಮೀಯ ಕರೆಯ ಮೇರೆಗೆ ತನ್ನ ಮನದ ಕಲ್ಮಶವನ್ನು ಶಮನ ಮಾಡಿಕೊಳ್ಳಲು ಸುಮಾರು 9-10 ವರ್ಷಗಳ ವಯಸ್ಸಿನಲ್ಲಿ ಅಣ್ಣನವರು ಅಕ್ಕನ ಊರೆಂಬ ಕಾರಣದಿಂದಲೋ ಏನೋ ಒಂದು ಸ್ವಗ್ರಾಮದ ಪೂಜಾರಿಗಳ ಸಲಹೆಯ ಮೇರೆಗೆ ಹೆಚ್ಚಿನ ಅಧ್ಯಯನಕ್ಕೆ ಕೂಡಲ ಸಂಗಮಕ್ಕೆ ಬಂದಿರಬಹುದು. ಈ ಅಕ್ಕನಾದ ಅಕ್ಕಮ್ಮ ಹಾರೈಕೆ ಹಾಗೂ ಬೆಂಬಲದೊಂದಿಗೆ ಬಸವಣ್ಣನವರ ಅಧ್ಯಯನ ನಿರಂತರವಾಗಿ ನಡೆಯಿತು. ಸಕಲ ಜೀವಾತ್ಮನಿಗೆ ಲೇಸು ಬಯಸುವ ಹೊಸ ಧರ್ಮವನ್ನು ಕಂಡುಹಿಡಿಯುವ ರಂಗದ ಕಳವರ ಇನ್ನೂ ಉಲ್ಬಣಗೊಳ್ಳ ಹತ್ತಿತ್ತು. ತಾತ್ವಿಕ ಅನಂತರ ನಿರೀಕ್ಷಣೆಗೆ ದಾನ
ಚಿಂತನೆಗಳ ಮೂಲಕ ದೈವಿ ಸಂಪರ್ಕ ಇವುಗಳನ್ನು ಇನ್ನಿತರ ವಿಶ್ವ ವಿಭೂತಿಗಳ ಬಾಳಿನಲ್ಲಿಯೂ ತಾವು ಕಾಣುತ್ತೇವೆ. ಈ ಏಕಾಂತದ ಸಮಾಧಿಯಲ್ಲಿದ್ದು ಮೋಜೆಸ್ ಜ್ಞಾನ ಜ್ಯೋತಿಯನ್ನ ಹಿಡಿದ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಬೆಳಕನ್ನ ಕಂಡ ಪ್ರವಾದಿ ಮಹಮ್ಮದ್ ಪೈಗಂಬರರು 1 ವರ್ಷಕ್ಕೆ ಮೇಲ್ಪಟ್ಟು ಹಿರಾಗುಡ್ಡದ ಗುಹೆಯಲ್ಲಿ ಧ್ಯಾನ ಚಿಂತನೆಯಲ್ಲಿ ತೊಡಗಿದ ನಂತರವೇ ಪರಮಾತ್ಮನ ಸಂದೇಶವನ್ನು ಅರಿತುಕೊಂಡರು. ಇನ್ನು ಸಬಲಾನ್ ಪರ್ವತದ ಮೇಲೆ ಧ್ಯಾನಸ್ಥನಾದ ಜರ ತುಷ್ಟ ದೈವಿ ಬೆಳಕನ್ನ ಪಡೆದು ಆಧುನಿಕ ಯುಗದ ಶ್ರೀ ಅರವಿಂದರು ತಮ್ಮ ಏಕಾಂತದ ಧ್ಯಾನ ಚಿಂತನೆಗಳ ಅವಧಿಯಲ್ಲಿ ತಮ್ಮ ಬಾಳಿನ ಅರ್ಥವನ್ನ ನಿರ್ಧರಿಸಿದವರು. 1910ರಲ್ಲಿ ಪಾಂಡಿಚೆರಿಗೆ ಆಗಮಿಸಿದ ಅವರು ತಮ್ಮ ನಿಷ್ಠುರವಾದ ಏಕಾಂತ ಧ್ಯಾನ ಚಿಂತನೆಗಳಲ್ಲಿ ದೀರ್ಘವಾದ ಅವಧಿಯನ್ನು ಕಳೆದು ನಂತರ ಸಿದ್ಧಿಯನ್ನ ಪಡೆದರು. ಅದರಂತೆ ಶ್ರೀ ಗುರು ಬಸವೇಶ್ವರರು ಕೂಡಲ ಸಂಗಮದಲ್ಲಿ 12 ವರ್ಷಗಳ ಧ್ಯಾನ ಚಿಂತನೆಯ ಫಲವಾಗಿ ಮೂಡಿಬಂದಿತು ಇಷ್ಟಲಿಂಗ ಪ್ರಣೀತ ಲಿಂಗವಂತ ಧರ್ಮ. ಮುಂದಿನ ಜನ್ಮದಲ್ಲಿ ಗುರುಲಿಂಗ ಜಂಗಮ ಪೂಜಿಸಲರಿಯದ ಕಾರಣ ಬಹು ಜನ್ಮಕ್ಕೆ ತಂದಿಕ್ಕಿದೆಯಾ ಎನ್ನನು. ಎನಗೆ ಗುರುಪಥವ ತೋರಿದವರ್ಯಾರು, ಲಿಂಗಪಥವ ತೋರಿದವರ್ಯಾರು, ಜಂಗಮ ಪಥವ ತೋರಿದವರ್ಯಾರು, ಪಾದೋದಕ ಪ್ರಸಾದ ಪಥವ ತೋರಿದವರ್ಯಾರು. ಮನವೇ ಎಂದೆರಿದೆನಾಗಿ ಎನಗಿನ್ಯಾವ ಭಯವಿಲ್ಲ ಕೂಡಲ ಸಂಗಮ ದೇವ. ಶ್ರೀ ಬಸವೇಶ್ವರರು ಅನುಭಾವಿಯಾಗಿ ಬಾಳನ್ನ ಮುಂದುವರಿಸಿ ಏಕಾಂತ ಧ್ಯಾನಗಳಲ್ಲಿ ತೊಡಗಿಯೇ ಜನತೆಯಲ್ಲಿ ದೈವಿ ಬೆಳಕನ್ನ ಹರಡಿದರು. ಅಲ್ಲದೆ ಮಾನವತಾವಾದಿಯಾಗಿ ಲೋಕೋತ್ತರ ಕಾರ್ಯಗಳನ್ನು ಮುಂದುವರೆಸಿದರು. ಕೂಡಲ ಸಂಗಮದ ಧ್ಯಾನ ಚಿಂತನೆಗಳ ಅವಧಿಯಲ್ಲಿ ಅವರು ತಮ್ಮ ಮನದಲ್ಲಿ ತಲೆ ಎತ್ತಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡರು. ಕಂಡುಕೊಂಡ ಪಥವನ್ನ ಆಚರಣೆಯಲ್ಲಿ ತರಲು ಅವರು ಕಲ್ಯಾಣಕ್ಕೆ ತೆರಳಿದರು. ಕಲ್ಯಾಣದಲ್ಲಿ ಅಭೂತಪೂರ್ವವಾದ ಕ್ರಾಂತಿಯೊಂದು ರೂಪುಗೊಂಡಿತು. ಧರ್ಮವನ್ನ ಭದ್ರ ತಳಹದಿ ಹಾಕಿ ಕಟ್ಟಿದವರು ಈ ಮಾವ ಬಲದೇವ. ಮಗಳಾದ ಗಂಗಾಂಬಿಕೆಯನ್ನ ಸಾಕುತಂಗಿ ನೀಲಾಂಬಿಕೆಯವರನ್ನ ಮದುವೆಯಾದ ಬಸವಣ್ಣನವರು ಪರಾವಲಂಬಿಯಾಗದೆ ಕರ್ಣಿಕ ಕಾಯಕ ಕೈಗೊಂಡರು. ಬುದ್ಧಿಮತ್ತೆಯಿಂದ ಅರ್ಥ ಮಂತ್ರಿಯಾದರು. ಮಂತ್ರಿ ದಂಡನಾಯಕ ಬಲದೇವನ ಮರಣದ ನಂತರ ಪ್ರಧಾನಮಂತ್ರಿ ಹಾಗೂ ಮಹಾದಂಡನಾಯಕರಾಗಿ ಕಾರ್ಯಭಾರವನ್ನು ಹೊತ್ತು ರಾಜ್ಯದ ಹಾಗೂ ಜನರ ಮೆಚ್ಚುಗೆಗೆ ಪಾತ್ರರಾದರು. ಬಸವಣ್ಣನವರದ್ದು ಇದ್ದುದರೊಡನೆ ಒಪ್ಪಂದ ಮಾಡಿ ಹದ್ದಿನ ಬಾಳುವುದಕ್ಕಿಂತ ಇದ್ದುದನ್ನು ಹೃದಯದ ಹಂಬಲಕ್ಕೆ ಅನುಗುಣವಾಗಿ ಜನಹಿತಕ್ಕೆ ದಿನವಾಗಿ ಯುಗ ಧರ್ಮಕ್ಕೆ ಅನುಸರಿಸಿ ತಿದ್ದುವಲ್ಲಿ ಮರಣ ಬಂದರೂ ಮಹಾನವಮಿ ಎಂದು ಸ್ವೀಕರಿಸುವುದು ಎಂಬ ಆದರ್ಶಕ್ಕೆ ಅರ್ಪಿತರಾದರು. ಪರಿವರ್ತನೀಯ ನಿಯಮವೆಂದು ನಂಬಿದರು. ಸಮಾಜವು ಸ್ವಲ್ಪ ಭಾಗ ಬಹುಭಾಗ ಅಸ್ಪೃಶ್ಯವಾಗಿ ಬಹುಕಾಲ ಬದುಕುವುದೆಂದು ಬಲವಾಗಿ ಪ್ರತಿಪಾದಿಸುತ್ತಾ ಅಷ್ಟೇ ಪ್ರಬಲವಾಗಿ ಪ್ರಯತ್ನಿಸುತ್ತಿದ್ದರು. ದಾಸ್ಯ, ದಾರಿದ್ರ್ಯ, ದುಃಖ, ಅಜ್ಞಾನ, ಅಂಧಶ್ರದ್ಧೆ, ಕರ್ಮವಾದ, ವರ್ಣವಾದ, ಅಸ್ಪೃಶ್ಯವಾದಗಳು ದೇಶದಲ್ಲಿ ಸಮಾಜದಲ್ಲಿ ಎಲ್ಲಿಯೇ ಇದ್ದರೂ ಸಮಾಜ ಅನ್ನುವಂತಹ ಅಡಗಿಗೆ ಯಾವ ಭಾಗದಲ್ಲಿ ಕೂಡ ತೂತು ಬಿದ್ದರೂ ಕೂಡ ತೂತು ಬಿದ್ದಂತೆ ಅಲ್ಲವೇ ಶರಣರೇ? ವಿಡಿಯೋ ನೋಡಿದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ಬೇಕು.